ಎಲ್ಲ ಆತ್ಮ ಬಂಧುಗಳಿಗೆ ಆತ್ಮಪೂರ್ವಕ ಪ್ರಣಾಮಗಳು. ಮೊದಲಿಗೆ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಗುರುಗಳಾದಂತ ಬ್ರಹ್ಮರ್ಷಿ ಪಿತಾಮಹ ಶ್ರೀ ಸುಭಾಷ್ ಪತ್ರಿಜಿಯವರಿಗೆ ಮತ್ತು ಗುರುಮಾತೆ ಸ್ವರ್ಣಮಾಲಾ ಪತ್ರಿಯಮ್ಮನವರಿಗೆ ಅನಂತ ಆತ್ಮಪೂರ್ವಕ ಪ್ರಣಾಮಗಳನ್ನ ಅರ್ಪಿಸುತ್ತಾ ಈ ದಿನದ ಈ ಕಾರ್ಯಕ್ರಮವನ್ನ ಮುಂದುವರಿಸೋಣ ಮಾಸ್ಟರ್ಸ್. ಮಹಾತರ್ ಫೌಂಡೇಶನ್ ಇದರ ಝೂಮ್ ವೇದಿಕೆಯಲ್ಲಿ ನಿರಂತರವಾಗಿ ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ ಅನ್ನುವಂಥದ್ದು ನಡೀತಾ ಬರ್ತಾ ಇದೆ ಮಾಸ್ಟರ್ಸ್. ಪ್ರಸ್ತುತ ಈ ಒಂದು ವೇದಿಕೆಯಲ್ಲಿ ಈ ಸಮಯದಲ್ಲಿ ಸ್ವಾಧ್ಯಾಯ ನಡೀತಾ ಇದ್ದು, ಸ್ವಾಧ್ಯಾಯಕ್ಕಾಗಿ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಪುಸ್ತಕದ ಹೆಸರು ಮಿಲಾರೇಪ, ಒಂದೇ ಜನ್ಮದಲ್ಲಿ ಬುದ್ಧತ್ವವನ್ನು ಹೊಂದಿದ ಟಿಬೆಟ್ ಮಹಾಯೋಗಿ, ಧ್ಯಾನ ಸಾಧನೆ, ಸತ್ಯ ಬೋಧನೆ ಅನ್ನುವಂಥದ್ದು ಈ ಪುಸ್ತಕದ ಸಂಪೂರ್ಣ ಒಂದು ಶೀರ್ಷಿಕ ಸಂದೇಶವಾಗಿದೆ ಮಾಸ್ಟರ್ಸ್. ಈ ಒಂದು ಮಿಲಾರೇಪರ್ ಅವರ ಜೀವನ ಚರಿತ್ರೆಯನ್ನ ಹೊಂದಿರತಕ್ಕಂಥ ಈ ಪುಸ್ತಕದಲ್ಲಿ ನಾವು ಅನೇಕ ವಿಚಾರಗಳನ್ನ ಗಮನಿಸ್ತಾ ಬಂದಿದೀವಿ ಮಾಸ್ಟರ್ಸ್. ನಿನ್ನೆ ದಿನ ನಾವು ಮಿಲಾರೇಪರ್ ಅವರು ತಮ್ಮ ಶರೀರವನ್ನ ಬಿಡೋಕು ಮೊದಲು ಬೇರೆ ಗುಹೆಗೆ ಹೋಗ್ಬೇಕು ಅಂತ ಅಂದ್ಕೊಂಡ್ರು. ಆ ಗುಹೆಗೆ ಅಲ್ಲಿ ಶಿಷ್ಯರು ಕರ್ಕೊಂಡು ಹೋಗ್ಬೇಕು ಅಂತ ಸಿದ್ಧತೆ ಮಾಡ್ಕೊಳ್ತಾ ಇರ್ಬೇಕಾದ್ರೆ ಒಂದಷ್ಟು ಜನ ಶಿಷ್ಯರು ಮುಂಚಿತವಾಗಿ ಆ ಗುಹೆಗೆ ಹೋಗ್ತಾರೆ ಅಲ್ಲಿನ ತಯಾರಿಗಳನ್ನ ನಡೆಸೋದಿಕ್ಕೆ. ಆದ್ರೆ ಆಶ್ಚರ್ಯ ಅಂತಂದ್ರೆ ಅಲ್ಲಿ ಆಲ್ರೆಡಿ ಮಿಲಾರೇಪರ್ ಅವ್ರು ಇರ್ತಾರೆ, ಮತ್ತೆ ಈ ಶಿಷ್ಯರ ಜೊತೆ ಕೂಡ ಅವರು ಬರ್ತಾರೆ, ಮತ್ತೆ ಇನ್ನು ಅದೇ ಸಮಯದಲ್ಲಿ ಬೇರೆ ಬೇರೆ ಕಡೆನೂ ಕೂಡ ಅವರು ಇರ್ತಾರೆ ಮಾಸ್ಟರ್ಸ್. ಇದೆಲ್ಲಾನು ಎಲ್ಲರಿಗೂ ಗೊತ್ತಾಗತ್ತೆ, ಎಲ್ರಿಗೂ ತುಂಬಾ ಆಶ್ಚರ್ಯ ಆಗತ್ತೆ. ಅವರ ಕೀರ್ತಿಯನ್ನ ಗಾಯನ ಮಾಡಿ ಹಾಡಿ ಹೊಗಳ್ತಾರೆ. ಆಮೇಲೆ ಅವ್ರಿಗೆಲ್ಲರಿಗೂ ಕೂಡ ಆ ಒಂದು ಗುಹೆಯಲ್ಲಿ ಜ್ಞಾನ ಬೋಧನೆಯನ್ನ ಮಾಡ್ತಾನೆ ಮಿಲಾರೇಪರ್ ಅವರು. ಆ ರೀತಿಯಾಗಿ ಜ್ಞಾನ ಬೋಧನೆಯನ್ನ ಮಾಡಿದ್ದಾದ್ಮೇಲೆ ನಂತರ ಏನಾಗುತ್ತೆ ಅನ್ನುವಂಥ ವಿಚಾರಗಳನ್ನ ಇವತ್ತು ನಾವು ಗಮನಿಸ್ತಾ ಹೋಗೋಣ ಮಾಸ್ಟರ್ಸ್. ಎಸ್, ಆ ಒಂದು ಗುಹೆಯಲ್ಲಿ ಎಲ್ಲವನ್ನು ಕೂಡ ಅವರು ತಮ್ಮ ಶಿಷ್ಯರಿಗೆ ಜ್ಞಾನವನ್ನ ಬೋಧನೆ ಮಾಡಿದ್ದಾದ್ಮೇಲೆ ಈಗ ನನ್ನ ಸಮಯ ಮುಗೀತು ಅಂತ ಹೇಳ್ತಾರೆ ಮಾಸ್ಟರ್ಸ್. ಆ ರೀತಿಯಾಗಿ ಹೇಳಿ ಪರಮ ಗುರುಗಳು ಮಿಲಾರೇಪರ್ ಅವರು ಸಮಾಧಿ ಸ್ಥಿತಿಗೆ ಅವರು ಹೊರಟೋಗ್ತಾರೆ ಮಾಸ್ಟರ್ಸ್. ಅಂದ್ರೆ ಆ ಶರೀರವನ್ನ ಬಿಟ್ಬಿಡ್ತಾರೆ. ಆ ಶರೀರವನ್ನ ಬಿಟ್ಟಾಗ ಅವರಿಗೆ ವಯಸ್ಸು 84 ವರ್ಷ ಆಗಿರತ್ತೆ ಮಾಸ್ಟರ್ಸ್. ಅಂದ್ರೆ 84ನೇ ವಯಸ್ಸಿನಲ್ಲಿ ಮಿಲಾರೇಪರ್ ಅವರು ತಮ್ಮ ಶರೀರವನ್ನ ತ್ಯಜಿಸಿರ್ತಕ್ಕಂಥದ್ದು. ಅದು ಅದರ ಸಮಯವನ್ನು ಕೂಡ ಈ ಪುಸ್ತಕದಲ್ಲಿ ನಮ್ಗೆ ತಿಳ್ಕೊಳ್ಳೋದಿಕ್ಕೆ ಸಾಧ್ಯ ಆಗಿದೆ ಮಾಸ್ಟರ್ಸ್. ಅದು ಚಳಿಗಾಲದಲ್ಲಿನ ಕೊನೆಯ ಮಾಸದ 14ನೇ ದಿನ ಜಿಂಕ ಕಲಪ ಸಂವತ್ಸರದಲ್ಲಿ, ಅಂದ್ರೆ ಕ್ರಿಸ್ತಶಕ 1135ನೇ ವರ್ಷದ ಜನವರಿ ತಿಂಗಳ ಉಷ್ಣ ಸಮಯದಲ್ಲಿ ಕೈವಲ್ಯವನ್ನ ಅವರು ಹೊಂದಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಇಲ್ಲಿ ನಮ್ಗೆ ಸಿಗ್ತಾ ಇರ್ತಕ್ಕಂಥದ್ದು. ಆ ರೀತಿಯಾಗಿ ಆ ಮಹಾಸದ್ಗುರು ತನ್ನ ದೇಹವನ್ನ ಅನಂತ ಸಚ್ಚಿದಾನಂದದಲ್ಲಿ ಐಕ್ಯ ಮಾಡ್ತಾರೆ ಮಾಸ್ಟರ್ಸ್. ಆ ರೀತಿಯಾಗಿ ಅವರು ತಮ್ಮ ಶರೀರವನ್ನ ತ್ಯಜಿಸಿದಾಗ ದೇವತೆಗಳು ಆಕಾಶದಲ್ಲಿ ಅದ್ಭುತವಾದ ವಿನ್ಯಾಸಗಳನ್ನ ಮಾಡ್ತಾರೆ. ಅದನ್ನ ಅಲ್ಲಿದ್ದಂಥವ್ರೆಲ್ಲರಿಗೂ ಕೂಡ ನೋಡೋದಿಕ್ಕೆ ಸಾಧ್ಯ ಆಗುತ್ತೆ. ಅದನ್ನೆಲ್ಲರನ್ನು ನೋಡಿದಂಥವ್ರು ತುಂಬಾ ಆಶ್ಚರ್ಯಗೊಳ್ತಾರೆ. ಅಷ್ಟೇ ಅಲ್ಲದೆ ಆ ಮಿಲಾರೇಪರ್ ಅವರು ಇದ್ದಂತ ಆ ಪ್ರದೇಶದ ಪ್ರತಿಯೊಂದು ಸಂಧಿಗೊಂದಿಯಲ್ಲೂ ಕೂಡ ಅದ್ಭುತವಾಗಿರ್ತಕ್ಕಂಥ ಬಂಗಾರದ ಕಾಂತಿ ಮತ್ತೆ ಇಂದ್ರಧನಸ್ಸಿನಂತಹ ಬಣ್ಣಗಳ ಕಾಂತಿ ಅಲ್ಲೆಲ್ಲ ಕೂಡ ಹೊರಹೊಮ್ಮುತ್ತೆ ಮಾಸ್ಟರ್ಸ್. ಎಲ್ಲಾ ಕಡೆನೂ ಅಂದ್ರೆ ಬೇರೆ ಬೇರೆ ಕಡೆ ಎಲ್ಲ ಕೂಡ ಆ ಪದ್ಮಗಳು ಅಂದ್ರೆ ತಾವರೆ ಹೂಗಳು ಅರಳಿ ನಿಲ್ಲುತ್ತೆ ಮಾಸ್ಟರ್ಸ್. ಮತ್ತೆ ಇಲ್ಲಿ ತಾವರೆ ಹೂಗಳು ಅರಳಿ ನಿಂತವು ಅಂತಂದ್ರೆ ಅದರ ಅರ್ಥ ಏನು? ಎಷ್ಟೋ ಜನರಿಗೆ ಜ್ಞಾನೋದಯ ಆಯ್ತು ಅಂತ ಅರ್ಥ. ಅಲ್ಲಿ ಪದಗಳು ನಮ್ಗೆ ಆ ರೀತಿಯಾಗಿರ್ತಕ್ಕಂಥ ಅರ್ಥವನ್ನ ಕೊಟ್ರೆ ಅದನ್ನ ನಾವು ಡಿಕೋಡ್ ಮಾಡಿದಾಗ ಅದು ನಮ್ಗೆ ಸ್ಫುರಿಸುವಂತ ಅರ್ಥನೇ ಬೇರೆ ಆಗಿರುತ್ತೆ ಮಾಸ್ಟರ್ಸ್. ಸೊ ನೆಕ್ಸ್ಟ್ ಮಂಡಲ ಯಂತ್ರಗಳು, ಸ್ತೂಪಗಳು ಉಂಟಾಗುತ್ತವೆ. ಅತ್ಯಂತ ಸುವಾಸನಾ ಭರಿತವಾಗಿರ್ತಕ್ಕಂಥ ಪರಿಮಳಗಳು ಅಲ್ಲೆಲ್ಲ ಕೂಡ ಹೊರಹೊಮ್ಮುತ್ತೆ. ಹೂವಿನ ಮಳೆಯನ್ನ ಸುರಿಸ್ತಾರೆ. ಮಧುರವಾದ ಗಾಯನದ ಸ್ತುತಿ ಕೂಡ ಎಲ್ಲಾರ್ಗೂ ಕೇಳಿಸುತ್ತೆ ಮಾಸ್ಟರ್ಸ್. ಈ ರೀತಿಯಾಗಿ ಅವರು ಶರೀರವನ್ನ ಬಿಟ್ಟಾಗ ಅಲ್ಲಿರ್ತಕ್ಕಂಥ ವಾತಾವರಣದಲ್ಲಿ ಕಾಣಿಸ್ಕೊಳ್ಳುವಂತ ಒಂದು ಅದ್ಭುತಗಳಾಗಿರುತ್ತೆ ಮಾಸ್ಟರ್ಸ್. ಇಷ್ಟೆಲ್ಲ ಆದ್ಮೇಲೆ ಅಲ್ಲಿ ಜ್ಞಾನಂ ಅನ್ನುವಂಥ ಪ್ರದೇಶದಲ್ಲಿ ಇರ್ತಾರಲ್ವ ಮೊದಲು, ಆ ಜ್ಞಾನಂ ಪ್ರದೇಶದಲ್ಲಿ ಇರ್ತಕ್ಕಂಥ ಜನರಿಗೆ ಇವರು ಶರೀರವನ್ನ ಬಿಟ್ಟಿದ್ದಾರೆ ಅನ್ನುವಂಥದ್ದು ಗೊತ್ತಾದಾಗ ಅಲ್ಲಿರ್ತಕ್ಕಂಥ ಜನರೆಲ್ಲರೂ ಕೂಡ ಇಲ್ಲಿಗೆ ಬಂದು ಮಿಲಾರೇಪರ್ ಅವರ ಶವವನ್ನ ನಾವು ತಗೊಂಡು ಹೋಗಿ ನಮ್ಮೂರಲ್ಲಿ ನಾವು ಸಮಾಧಿ ಮಾಡ್ತೀವಿ, ಯಾಕೆ ಅಂತಂದ್ರೆ ಅವ್ರು ನಮ್ಮೂರಲ್ಲೇ ತುಂಬಾ ದಿನ ಇದ್ದಿದ್ದು ಅಂತ ಅವ್ರದೇ ಆದ ರೀತಿಯೆಲ್ಲ ವಿಚಾರಗಳನ್ನ ಹೇಳಿದಾಗ ಬ್ರಿನ್ ಪಟ್ಟಣಕ್ಕೆ ತಾನೇ ಅವ್ರು ನೆಕ್ಸ್ಟ್ ಬಂದಿದ್ದು. ಆ ಪಟ್ಟಣದಲ್ಲಿ ಇದ್ದಂತ ಆ ಜನ ಅವರ ವಿಚಾರದೊಂದಿಗೆ ಸಮ್ಮತಿಯನ್ನ ಹೊಂದೋದಿಲ್ಲ. ಅವ್ರು ಒಪ್ಕೊಳ್ಳೋದಿಲ್ಲ. ಇಲ್ಲ 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 ಇಲ್ಲ, ಅವ್ರ ಶವವನ್ನ ನಿಮಗ್ ಕೊಡಕ್ಕಾಗಲ್ಲ, ಅವರು ತಮ್ಮ ಶರೀರವನ್ನ ಬಿಟ್ಟಿರ್ತಕ್ಕಂಥದ್ದು ಈ ಪ್ರಾಂತ್ಯದಲ್ಲಿ, ಹಂಗಾಗಿ ಇದು ಈ ಶರೀರನ ನಿಮಗ್ ಕೊಡಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಅವ್ರು ವಾದ ಮಾಡಕ್ಕೆ ಶುರು ಮಾಡ್ತಾರೆ.
ಅಂದ್ರೆ ಈ ಒಂದು ದೃಶ್ಯದಲ್ಲಿ ನನಗೆ ನಾನು ಸಾಯಿಬಾಬಾ ಅವ್ರದ್ದು ಒಂದು ಸಿನಿಮಾ ನೋಡಿದ್ನಲ್ಲ ಮಾಸ್ಟರ್ಸ್, ಆ ದೃಶ್ಯ ನೆನಪಾಗ್ತಾ ಇದೆ. ಸಾಯಿಬಾಬಾರವರ ಶರೀರ ಬೇಕು ಅಂತ ಅಂದ್ಬಿಟ್ಟು ಹಿಂದೂಗಳು ಮುಸ್ಲಿಮ್ಸ್ ಇಬ್ರು ಕೂಡ ಗಲಾಟೆ ಮಾಡ್ತಾ ಇರ್ಬೇಕಾದ್ರೆ ಅವರ ಶರೀರ ಹೂಗಳಾಗಿ ತಯಾರಾಗಿ ಒಂದು ಭಾಗ ಮುಸ್ಲಿಮ್ಸ್ಗೆ ಇನ್ನೊಂದು ಭಾಗ ಹಿಂದೂಗಳಿಗೆ ಸಿಗೋಂಗೆ ಆಗಿರ್ತಕ್ಕಂಥದ್ದು ಅನ್ನೋ ಆ ದೃಶ್ಯ ಈ ಸಂದರ್ಭದಲ್ಲಿ ನನಗೆ ನೆನಪಾಗಿರ್ತಕ್ಕಂಥದ್ದು. ಸೊ ಇಲ್ಲಿ ಆ ಎರಡೂ ಪ್ರದೇಶದ ಜನರು ಅವರ ಶವಕ್ಕಾಗಿ ವಾಗ್ವಾದ ಮಾಡ್ತಾ ಇರ್ಬೇಕಾದ್ರೆ ಆ ವಾಗ್ವಾದ ಉದ್ರಿಕ್ತ ಸ್ಥಿತಿಗೆ ತಗೊಂಡು ಹೋಗುತ್ತೆ ಮಾಸ್ಟರ್ಸ್. ಆ ಸಂದರ್ಭದಲ್ಲಿ ಏನಾಗುತ್ತೆ ಗೊತ್ತಾ, ಮಿಲಾರೇಪಾರವರ ಕಂಠಸ್ವರದೊಂದಿಗೆ ಒಂದು ಅಶರೀರವಾಣಿ ಮಾತಾಡುತ್ತೆ ಮಾಸ್ಟರ್ಸ್. ಏನ್ ಹೇಳುತ್ತೆ ಗೊತ್ತಾ, ಮಿಲಾರೇಪಾರವರ ದೇಹದ ಕುರಿತಾಗಿ ಜಗಳ ಮಾಡ್ತಾ ಇರ್ತಕ್ಕಂಥ ಭಕ್ತರೇ, ಅವರ ಭೌತಿಕ ಶರೀರವು ಧರ್ಮಕಾಯದಲ್ಲಿ ಐಕ್ಯವಾಗಿ ಹೋಗಿದೆ. ಅದರ ಕುರಿತಾಗಿ ನೀವು ಒಬ್ಬರಿಗೊಬ್ಬರು ಹೋರಾಡೋದು ಮೂರ್ಖತ್ವವಾಗಿದೆ. ನಿಮ್ಮ ಹೃದಯದ ಅಂತರಾಳದಿಂದ ಆ ಮಹಾಯೋಗಿಯನ್ನ ಪ್ರಾರ್ಥನೆ ಮಾಡಿ, ನಿಮ್ಗೆ ಏನ್ ಬೇಕೋ, ನಿಮ್ಗೆ ಎಷ್ಟು ಅವಶೇಷಗಳು ಬೇಕೋ ಅಷ್ಟೆಲ್ಲ ಲಭಿಸುತ್ತೆ ಅನ್ನುವಂತ ಒಂದು ಧ್ವನಿ ಅವ್ರಿಗೆ ಕೇಳಿಸುತ್ತೆ ಮಾಸ್ಟರ್ಸ್. ಆ ಒಂದು ಧ್ವನಿ ಮಿಲಾರೇಪಾರ್ ಅವ್ರದ್ದು ಅನ್ನೋದು ಅವ್ರಿಗೆ ಅರ್ಥ ಆಗಿ ಅವರೆಲ್ಲರೂ ಕೂಡ ಜಗಳ ಆಡೋದನ್ನ ಬಿಟ್ಟು ತುಂಬಾ ಆನಂದದಿಂದ ಮಿಲಾರೇಪಾರ್ ಅವರನ್ನ ಹೃದಯದ ಅಂತರಾಳದಿಂದ ಪ್ರಾರ್ಥನೆ ಮಾಡೋದಕ್ಕೆ ಕೂತ್ಕೊಂಡ್ಬಿಡ್ತಾರೆ ಮಾಸ್ಟರ್ಸ್. ಆ ರೀತಿಯಾಗಿ ಅವರು ಹೃದಯದ ಅಂತರಾಳದಿಂದ ಪ್ರಾರ್ಥನೆ ಮಾಡಿದಾಗ ಏನಾಗತ್ತೆ ಅಂತಂದ್ರೆ, ಮಿಲಾರೇಪಾರ್ ಅವರ ಶರೀರ ಇತ್ತಲ್ವಾ, ಶವವಾಗಿದ್ದಂತ ಒಂದು ಶರೀರ ಅದು 2 ಶರೀರಗಳಾಗಿ ತಯಾರಾಯ್ತು. ಅಂದ್ರೆ ಏನು, ಬ್ರಿನ್ ಪಟ್ಟಣದ ಜನಕ್ಕೆ ಒಂದು ಶರೀರ, ಜ್ಞಾನಂ ಪಟ್ಟಣದ ಜನಕ್ಕೆ ಒಂದು ಶರೀರ ಕೊಡೋ ಹಾಗೆ ಅಲ್ಲಿ ಅದು ತಯಾರಾಯ್ತು. ಯಾರಿಗೂ ಜಗಳ ಇಲ್ಲ, ಯಾರಿಗೂ ಮನಸ್ತಾಪ ಇಲ್ಲ. ಆ ರೀತಿಯಾಗಿ ಅಲ್ಲಿ 2 ಶರೀರಗಳು, 2 ಭೌತಿಕ ಶರೀರಗಳು, ಅಂದ್ರೆ 2 ಭೌತಿಕ ಶರೀರದಿಂದ ಕಾಣಿಸ್ತಾ ಇರ್ತಕ್ಕಂಥ ಶವಗಳು ಅಲ್ಲಿ ತಯಾರಾಗತ್ವೆ. ಆ ಒಂದು ಶರೀರವನ್ನ ಜ್ಞಾನಂ ಪ್ರಜೆಗಳಿಗೆ ಕೊಟ್ರೆ ಅವರು ಅದನ್ನ ತಗೊಂಡು ಹೋಗಿ ಗರುಡ ಅಂಡಂ ಅನ್ನುವಂತ ಒಂದು ಕಲ್ಲಿನ ಮೇಲೆ ಅವರು ಸಮಾಧಿಯನ್ನ ಮಾಡ್ತಾರೆ ಮಾಸ್ಟರ್ಸ್, ಜ್ಞಾನಂ ಪ್ರದೇಶದ ಜನಗಳು. ಆಮೇಲೆ ಇನ್ನೊಂದು ಶರೀರ ಇತ್ತಲ್ವಾ, ಇನ್ನೊಂದು ಶವ ಇತ್ತಲ್ವಾ, ಆ ಒಂದು ಶರೀರವನ್ನ ಇನ್ನು ಉಳಿದಿರ್ತಕ್ಕಂಥ ಬ್ರಿನ್ ಪ್ರದೇಶದ ಜನಗಳಿಗೆ ಮತ್ತು ಅಲ್ಲಿದ್ದಂತ ಶಿಷ್ಯರಿಗೆ ಆ ಒಂದು ಶರೀರ ಸಿಗುತ್ತೆ ಮಾಸ್ಟರ್ಸ್. ಈ ರೀತಿಯಾಗಿ ಆ ಒಂದು ಶರೀರಗಳನ್ನ ಆಯಾ ಪ್ರದೇಶದ ಜನರಿಗೆ ಆನಂದ ಆಗೋ ಹಾಗೆ ಕೊಟ್ಟು ಅಲ್ಲಿ ಯಾವುದೇ ಸಮಸ್ಯೆ ಇಲ್ಲದೆ ಇರುವಂತ ರೀತಿಯಲ್ಲಿ ಅಲ್ಲಿ ಮಿಲಾರೇಪಾರ್ ಅವರು ಪವಾಡವನ್ನ ನಡೆಸಿರ್ತಕ್ಕಂಥದ್ದು. ನಂತರ ಏನಾಗುತ್ತೆ ಅಂತಂದ್ರೆ, ಚುಬಾರ್ ಗುಹೆಯಲ್ಲಿ ದೇಹವನ್ನ ಹಾಗೆ ಇರಿಸಿ ಶಿಷ್ಯರೆಲ್ಲರೂ ಕೂಡ ನಿರಂತರವಾಗಿ ಪ್ರಾರ್ಥನೆಗಳನ್ನ ಮಾಡ್ತಾನೆ ಇರ್ತಾರೆ. ಯಾಕೆ ಆ ದೇಹವನ್ನ ಹಾಗೆ ಇರಿಸಿ ಪ್ರಾರ್ಥನೆ ಮಾಡ್ತಾ ಇದ್ರು ಅಂದ್ರೆ, ಹಿಂದಿನ ದಿನಾನೇ ನಾವು ತಿಳ್ಕೊಂಡ್ವಲ್ಲ, ಮಿಲಾರೇಪಾರ್ ಅವರು ಏನ್ ಹೇಳಿರ್ತಾರೆ, ರೇಚುಂಪ ಬರೋವರೆಗೂ ಕೂಡ ಈ ಶರೀರವನ್ನ ದಹನ ಸಂಸ್ಕಾರ ಮಾಡುವಂತ ಪ್ರಯತ್ನಕ್ಕೆ ನೀವು ಮುಟ್ಬೇಡಿ ಅಂತ ಹೇಳಿರ್ತಾರಲ್ವಾ. ಸೊ ಅದೇ ಸೂಚನೆ ಪ್ರಕಾರ ಅವರೆಲ್ಲರೂ ಕೂಡ ಆ ಶರೀರವನ್ನ ಹಾಗೆ ಇಟ್ಟು ಪ್ರಾರ್ಥನೆಯನ್ನ ಮಾಡ್ತಾ ಇರ್ತಾರೆ. 6 ದಿನ ಆಗೋಗುತ್ತೆ ಮಾಸ್ಟರ್ಸ್. 6 ದಿನ ಆದ್ರೂ ಕೂಡ ರೇಚುಂಪ ಬರೋದಿಲ್ಲ. 6ನೇ ದಿನ ಏನಾಗುತ್ತೆ ಅಂತಂದ್ರೆ, ಆ ದೇಹದ ಸುತ್ತಲೂ, ಅಂದ್ರೆ ಆ ಶವ ಇರುತ್ತಲ್ವ, ಮಿಲಾರೇಪಾರ್ ಅವರ ಶವ, ಅದರ ಸುತ್ತಲೂ ಒಂದು ಕಾಂತಿ ವಲಯ ಕಾಣಿಸ್ಕೊಳ್ಳುತ್ತೆ. ಕಾಂತಿ ವಲಯ ಕಾಣಿಸ್ಕೊಂಡು ದೊಡ್ಡದಾಗಿದ್ದಂತ ಆ ಶರೀರ ತುಂಬಾ ಚಿಕ್ಕ ಮಗುವಿನ ಶರೀರದಷ್ಟು ಚಿಕ್ಕದಾಗಿ ಹೋಗ್ಬಿಡತ್ತೆ ಮಾಸ್ಟರ್ಸ್. ಆ ರೀತಿಯಾಗಿ ಆದಾಗ ಅಲ್ಲಿದ್ದಂತ ಕೆಲವು ಜನ ಶಿಷ್ಯರು ಏನ್ ಹೇಳ್ತಾರಪ್ಪ ಅಂತಂದ್ರೆ, ರೇಚುಂಪ ಇನ್ನೂ ಬರ್ಲಿಲ್ಲ, ನೋಡ್ತಾ ಇದ್ರೆ ಆತ ಬರ್ತಾನೋ ಇಲ್ವೋ ಗೊತ್ತಾಗ್ತಾ ಇಲ್ಲ, ಆದ್ರೆ ಈ ದೇಹ ಏನೋ ತುಂಬಾ ತುಂಬಾ ಚಿಕ್ಕದಾಗಿ ಹೋಗ್ತಾ ಇದೆ, ಕಡೆಗೆ ಇದೇ ರೀತಿಯಾಗಿ ಚಿಕ್ಕದಾಗ್ತಾ ಹೋದ್ರೆ ಹಾಗೇನೆ ಈ ಶರೀರ ಮಾಯ ಆಗ್ಬಿಡುತ್ತೋ ಏನೋ, ನಮ್ಗೇನು ದಕ್ಕೋದಿಲ್ವೋ ಏನೋ ಅವರ ಅವಶೇಷಗಳು. ಆದ್ರಿಂದ ನಾವು ಈ ಒಂದು ಶರೀರಕ್ಕೆ ನಾವು ದಹನ ಸಂಸ್ಕಾರವನ್ನ ಪೂರ್ತಿ ಮಾಡಿದ್ರೆ ಒಳ್ಳೇದೇನೋ ಅಂತ ಕೆಲವ್ರು ಹೇಳಿದ್ರೆ, ಇನ್ನು ಉಳ್ದಿರೋರು ಬೇರೆ ಏನು ದಾರಿ ಕಾಣದೆ ಅವ್ರ ಮಾತುಗಳನ್ನ ಒಪ್ಕೊಳ್ತಾರೆ. ಎಲ್ಲರೂ ಕೂಡ ಆ ಶರೀರವನ್ನ ತೆಗೆದುಕೊಂಡು ಚಿತೆಯ ಮೇಲೆ ಇರಿಸಿ ಪ್ರಾರ್ಥನೆಗಳನ್ನ ಮಾಡ್ತಾ ಅದಕ್ಕೆ ಏನು ಸಂಸ್ಕಾರ, ಏನು ಶಾಸ್ತ್ರ ವಿಧಿಗಳಿತ್ತು ಅದ್ರ ಪ್ರಕಾರ ಎಲ್ಲವನ್ನೂ ಮಾಡಿ ಚಿತೆಗೆ ಅಗ್ನಿಯನ್ನ ಸ್ಪರ್ಶ ಮಾಡ್ತಾರೆ ಮಾಸ್ಟರ್ಸ್, ಬೆಂಕಿಯನ್ನ ಹಚ್ತಾರೆ. ಆದ್ರೆ ಬೆಂಕಿ ಹೊತ್ಕೊಳ್ಳೋದಿಲ್ಲ. ಹೆಜ್ಜೆ ಹೆಜ್ಜೆಗೂ ಪವಾಡನೆ, ಹೆಜ್ಜೆ ಹೆಜ್ಜೆಗೂ ಪವಾಡನೆ. ಅಂದ್ರೆ ಭೌತಿಕತೆ ಅನ್ನೋ ಅಂತದ್ದು ಒಂದು ಹಂತದವರೆಗೆ ಮಾತ್ರ. ಭೌತಿಕತೆಯನ್ನ ಮೀರಿರ್ತಕ್ಕಂಥದ್ದು ಅದು ಹೇಳಕ್ಕೆ ಸಾಧ್ಯ ಆಗದೆ ಇರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಒಂದು ಸ್ಥಿತಿಗಳು. ಆ ರೀತಿಯಾಗಿ ಅವರ ಶರೀರಗಳು ತಯಾರಾಗಿರ್ತಕ್ಕಂಥದ್ದು. ಆ ರೀತಿಯಾಗಿ ಮಿಲಾರೇಪಾ ಅಷ್ಟೇ ಅಲ್ಲದೆ ಅನೇಕ ಮಹಾಯೋಗಿಗಳು ತಮ್ಮ ಶರೀರವನ್ನ ಟ್ರಾನ್ಸ್ಫರ್ ಮಾಡಿಸ್ಕೊಂಡಿರ್ತಕ್ಕಂಥದ್ದು, ಅಂದ್ರೆ ಪರಿವರ್ತನೆ ಮಾಡ್ಕೊಂಡಿರ್ತಕ್ಕಂಥದ್ದು. ಭೌತಿಕ ಸ್ಥಿತಿಯನ್ನ ದಾಟಿ
ಶಾಶ್ವತ ಸ್ಥಿತಿಗೆ ತಮ್ಮ ಶರೀರಗಳನ್ನ ಪರಿವರ್ತನೆ ಮಾಡ್ಕೊಂಡಿರ್ತಕ್ಕಂಥದ್ದು. ಆತ್ಮ ಹೇಗೆ ಶಾಶ್ವತನೋ ಆ ಶರೀರ ಕೂಡ ಅದೇ ರೀತಿಯಾಗಿ ಶಾಶ್ವತ ಅನ್ನೋ ಹಾಗೆ ಆ ಶಾಶ್ವತ ತತ್ವವನ್ನ ಜಾಗೃತ ಮಾಡ್ಕೊಂಡಿರ್ತಕ್ಕಂಥದ್ದು. ಅಮರತ್ವ ಅಂತ ಹೇಳ್ತೀವಲ್ಲ, ಇದೇನೆ ಅಮರತ್ವ ಅಂದ್ರೆ. ನಿರ್ಮಾಣಕಾಯರು, ಧರ್ಮಕಾಯರು ಅಂತ ಹೇಳ್ತೀವಲ್ವಾ, ಇದೇ ಸ್ಥಿತಿಯನ್ನೇ ನಾವು ಹೇಳುವಂಥದ್ದು. ಅವ್ರ ಶರೀರಕ್ಕೆ ಸಾವಾಗಿದೆ ಅಂತ ನಾವು ಭಾವಿಸುವಂತ ರೀತಿಯಲ್ಲಿ ಅಲ್ಲಿ ಲೀಲೆಯನ್ನ ನಡೆಸ್ತಾರೆ ಅಷ್ಟೇ. ಆದ್ರೆ ಅವ್ರ ಶರೀರ ಅನ್ನೋ ಪರಿಕಲ್ಪನೆನೇ ಅಲ್ಲಿ ಭೌತಿಕವಾಗಿ ಇರೋದಿಲ್ಲ. ಅದು ನಮ್ಮ ಚರ್ಮಚಕ್ಷುಗಳಿಗೆ ಕಾಣಿಸೋದಕ್ಕೆ ಮಾತ್ರ ಆ ರೀತಿಯಾಗಿ ಎಲ್ಲವನ್ನು ಕೂಡ ಅವರು ಕ್ರಿಯೇಟ್ ಮಾಡಿರ್ತಾರಷ್ಟೇ. ನೋಡಿ, ಮತ್ತೆ ಮುಂದಕ್ಕೆ ಏನಾಗತ್ತೆ ಅನ್ನುವಂಥದ್ದನ್ನ ನಿಮ್ಗೆ ಅರ್ಥ ಆದ್ರೆ ನಾವೆಲ್ಲರೂ ಕೂಡ ಮತ್ತೊಂದ್ ಸರ್ತಿ ಶಾಕ್ ಆಗ್ತೀವಿ ಮಾಸ್ಟರ್ಸ್. ಅಷ್ಟು ಅದ್ಭುತವಾಗಿದೆ ಮುಂದಿನ ವಿಚಾರಗಳು. ಸೊ ಈ ರೀತಿಯಾಗಿ ಅಗ್ನಿಯನ್ನ ಸ್ಪರ್ಶ ಮಾಡಿದ್ರೆ ಆ ಅಗ್ನಿ ಹೊತ್ಕೊಳ್ಳೋದಿಲ್ಲ. ಆಗ ಏನಾಗುತ್ತೆ ಗೊತ್ತಾ, ದೇವತೆಗಳು ಕಾಣಿಸ್ಕೊಳ್ತಾರೆ ಆ ಪ್ರದೇಶದಲ್ಲಿ. ದೇವತೆಗಳು ಕಾಣಿಸ್ಕೊಂಡು, ನೀವು ಈ ಶವಕ್ಕೆ ಅಂದ್ರೆ ಈ ಶರೀರಕ್ಕೆ ಅಗ್ನಿಯನ್ನ ನೀವು ಸ್ಪರ್ಶ ಮಾಡ್ಬೇಕು ಅಂದ್ರೆ ಅಷ್ಟು ಸುಲಭ ಅಲ್ಲ. ನೀವು ಪಂಚಭೂತಗಳಿಗೆ ಪ್ರಾರ್ಥನೆ ಮಾಡ್ರಿ, ಆ ಪರಮಗುರುಗಳು ಮಿಲಾರೇಪರವರನ್ನ ಸ್ತುತಿಸಿ ಅಂತಂದ್ಬಿಟ್ಟು ಎಲ್ರಿಗೂ ಧರ್ಮವನ್ನ ಪಾಲಿಸೋದಿಕ್ಕೆ ತಿಳಿಸ್ಬಿಟ್ಟು ಅಲ್ಲಿ ಅವರು ಮಾಯ ಆಗ್ಬಿಡ್ತಾರೆ ಮಾಸ್ಟರ್ಸ್. ಈ ರೀತಿಯಾಗಿರ್ಬೇಕಾದ್ರೆ ಒಬ್ಬ ಶಿಷ್ಯ ಹೇಳ್ತಾನೆ, ಮಿಲಾರೇಪರ್ ಅವರ ಶಿಷ್ಯರಲ್ಲಿ ಒಬ್ಬ ಮುಖ್ಯ ಶಿಷ್ಯ ಏನ್ ಹೇಳ್ತಾನೆ ಅಂತಂದ್ರೆ, ಮೊದಲೇ ಮಿಲಾರೇಪರ್ ಅವರು ನಮ್ಗೆ ಆದೇಶವನ್ನ ಕೊಟ್ಟಿದ್ರು, ಮತ್ತೆ ಈ ದೇವತೆಗಳು ಕೂಡ ಈ ರೀತಿಯಾಗಿ ಸೂಚನೆಯನ್ನ ಕೊಟ್ಟಿದ್ದಾರೆ. ಆದ್ರೆ ರೇಚುಂಪ ಬರೋವರೆಗೂ ಕೂಡ ನಾವು ಈ ಶರೀರವನ್ನ ಮುಟ್ಟಬಾರ್ದು ಅನ್ನೋದನ್ನ ಈ ಎಲ್ಲಾ ಮಾತುಗಳು, ಈ ಎಲ್ಲಾ ಸೂಚನೆಗಳು ನಮ್ಗೆ ದೃಢೀಕರಿಸ್ತಾ ಇದೆ. ಆದ್ರೆ ರೇಚುಂಪ ಬರ್ತಾನೋ ಇಲ್ವೋ ಗೊತ್ತಾಗ್ತಾ ಇಲ್ಲ. ಒಂದ್ ವೇಳೆ ಬಂದ್ರೆ ಯಾವಾಗ ಬರ್ತಾನೋ ಅದು ಕೂಡ ಗೊತ್ತಿಲ್ಲ. ಆತನು ಬರೋಷ್ಟ್ರೊಳಗೆ ಇನ್ನೂ ಈ ದೇಹ ನಮ್ಗೆ ಇಲ್ದೆ ಹೋಗ್ಬೋದೋ ಏನೋ, ನಮ್ಗೇನು ಸಿಗೋದಿಲ್ವೇನೋ ಅನ್ನೋ ರೀತಿಯಲ್ಲೇ ಅವ್ರು ಕೊರಗ್ತಾ ಇದ್ರೆ, ಮತ್ತೊಬ್ಬ ಮುಖ್ಯ ಶಿಷ್ಯ ಏನ್ ಹೇಳ್ತಾನೆ ಗೊತ್ತಾ, ನಮ್ಮ ಗುರುಗಳ ಆದೇಶ ಮತ್ತೆ ಈ ದೇವತೆಗಳ ಸೂಚನೆ ಏನಿದೆ, ಮತ್ತೆ ಅದ್ರ ಜೊತೆಗೆ ಈ ಶರೀರಕ್ಕೆ ಬೆಂಕಿ ತಾಕದೇ ಇರೋದು, ಇದೆಲ್ಲನ್ನೂ ಕೂಡ ನಾವು ಗಮನಿಸಿದ್ರೆ ರೇಚುಂಪ ಬಂದೇ ಬರ್ತಾನೆ ಅನ್ನೋದನ್ನ ನಮ್ಗೆ ಸೂಚನೆ ಕೊಡ್ತಾ ಇದೆ. ನಾವು ಆ ನಂಬಿಕೆಯನ್ನ ಇರಿಸ್ಕೋಬೇಕಾಗಿದೆ. ನಾವು ಯಾವುದೇ ಅಪನಂಬಿಕೆಯಿಂದ, ಭಯದಿಂದ ನಾವು ಬೇರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಹೆಜ್ಜೆಗಳನ್ನ ಹಾಕೋದು ಬೇಡ. ನಾವು ರೇಚುಂಪ ಬರೋವರೆಗೂ ಕೂಡ ನಿರೀಕ್ಷಿಸೋಣ. ನಮ್ಮ ಗುರುಗಳ ಆದೇಶವನ್ನ ನಂಬಿಕೆಯನ್ನ ಇರಿಸಿ ಅದನ್ನ ಪಾಲಿಸೋಣ, ವಿಶ್ವಾಸದಿಂದ ಪ್ರಾರ್ಥನೆಯನ್ನ ಮಾಡೋಣ ಅಂತ ಹೇಳಿದಾಗ ಉಳಿದಿರ್ತಕ್ಕಂಥ ಎಲ್ಲ ಶಿಷ್ಯರು ಕೂಡ ಅದಕ್ಕೆ ಒಪ್ಕೊಳ್ತಾರೆ. ಆ ರೇಚುಂಪನ ಆಗಮನಕ್ಕಾಗಿ ಅವರೆಲ್ಲರೂ ಕೂಡ ಪ್ರಾರ್ಥನೆಯನ್ನ ಮಾಡ್ತಾ ರೇಚುಂಪನ ನಿರೀಕ್ಷೆಯಲ್ಲಿ ಇರ್ತಾರೆ ಮಾಸ್ಟರ್ಸ್. ಈ ರೀತಿಯಾಗಿ ಇಲ್ಲಿ ನಡೀತಾ ಇರ್ಬೇಕಾದ್ರೆ ಅಲ್ಲಿ ರೇಚುಂಪ ಇರುವಂತ ಆ ಒಂದು ಸ್ಥಳದಲ್ಲಿ ಏನ್ ನಡೆಯುತ್ತೆ ಅನ್ನುವಂಥದ್ದು ಇಲ್ಲಿ ಅದು ತುಂಬಾ ಸ್ವಾರಸ್ಯಕರವಾಗಿರ್ತಕ್ಕಂಥ ವಿಚಾರ ಮಾಸ್ಟರ್ಸ್. ಅಲ್ಲಿ ರೇಚುಂಪ ಲೋರ್ಡೋಲ್ ಅನ್ನುವಂಥ ಆಶ್ರಮದಲ್ಲಿ ಇರ್ತಾನೆ. ಅಲ್ಲಿ ಒಂದು ದಿನ ಅವನು ಮಲಗಿರ್ಬೇಕಾದ್ರೆ ಅವನಿಗೆ ಸ್ವಪ್ನದಲ್ಲಿ ಒಂದು ದೃಶ್ಯ ಕಾಣಿಸುತ್ತೆ ಮಾಸ್ಟರ್ಸ್. ಚುಬಾರ್ ಗುಹೆಯಲ್ಲಿ ಕೆಲವರು ಒಂದು ಸ್ಫಟಿಕ ಶವಪೆಟ್ಟಿಗೆಯನ್ನ ಹಿಡ್ಕೊಂಡಿರ್ತಾರೆ. ಅದರ ಆ ಶವಪೆಟ್ಟಿಗೆಯಿಂದ ಅಪಾರವಾದಂತ ಕಾಂತಿ ಹೊರಹೊಮ್ತಾ ಇರುತ್ತೆ. ಆ ಕಾಂತಿ ಆಕಾಶವನ್ನೆಲ್ಲ ಕೂಡ ವ್ಯಾಪಿಸಿರುತ್ತೆ. ಅದನ್ನ ತೆಗೆದುಕೊಂಡು ಹೋಗೋದಕ್ಕೆ ದೇವತೆಗಳು, ಶಿಷ್ಯರು, ಭಕ್ತರು, ಅನುಚರರು ಸಿದ್ಧವಾಗಿರ್ತಾರೆ ಮಾಸ್ಟರ್ಸ್. ಆಕಾಶದ ತುಂಬೆಲ್ಲ ದೇವತೆಗಳು ತುಂಬಿಕೊಂಡು ಪೂಜೆಗಳು, ಗಾಯನ, ಪರಿಮಳ, ಬೆಳಕು ಇದೆಲ್ಲ ಕೂಡ ತುಂಬ ಹೋಗ್ಬಿಟ್ಟಿರುತ್ತೆ. ಆ ಶವಪೆಟ್ಟಿಗೆಯಿಂದ ಪರಮ ಗುರುಗಳು ಕಾಣಿಸ್ಕೊಳ್ತಾರೆ. ಆ ಪರಮ ಗುರುಗಳು ಕಾಣಿಸ್ಕೊಂಡು ಆ ಶವಪೆಟ್ಟಿಗೆಯಲ್ಲಿ ರೇಚುಂಪಾಗೆ ಹೇಳ್ತಾರೆ, ಕುಮಾರ ರೇಚುಂಪ, ನಾನು ನಿನ್ನನ್ನ ಬಾ ಅಂತ ಕರೆದಾಗ ನೀನ್ ಬರ್ಲಿಲ್ಲ. ಆದ್ರೂ ಈಗ ನಾನೇ ನಿನ್ನನ್ನು ಭೇಟಿ ಆಗ್ತಾ ಇರೋದು ನನಗೆ ತುಂಬಾ ಆನಂದವನ್ನ ಕೊಡ್ತಾ ಇದೆ. ಇದು ತಂದೆ ಮಕ್ಕಳ ಸಮಾಗಮ. ಆದರೆ ಕುಮಾರ, ಇನ್ನು ಮುಂದೆ ನಾವು ಭೇಟಿ ಆಗೋದಿಕ್ಕೆ ಸಾಧ್ಯ ಆಗೋದಿಲ್ಲ, ನಾವು ಭೇಟಿ ಆಗಲ್ಲ ಅಂತಂದ್ಬಿಟ್ಟು ಆ ಶವಪೆಟ್ಟಿಗೆಯಿಂದಾನೇ ಮಿಲಾರೇಪರ್ ಅವರು ರೇಚುಂಪಾಗೆ ಮಾತಾಡ್ತಾರೆ, ಹೇಳ್ತಾರೆ ಇಷ್ಟೆಲ್ಲನೂ. ಆ ರೀತಿಯಾಗಿ ಹೇಳ್ತಾ ಇದ್ದಾಗ ಹೇಳಿ ರೇಚುಂಪರವರ ತಲೆ ಮೇಲೆ ಕೈಯನ್ನ ಇರಿಸಿ ಎಷ್ಟೋ ಪ್ರೀತಿಯಿಂದ, ಕರುಣೆಯಿಂದ ನೇವರಿಸ್ತಾರೆ ಮಾಸ್ಟರ್ಸ್. ಆ ಒಂದು ನೇವರಿಸಿದಾಗ ಆ ಒಂದು ಸ್ವಪ್ನದಲ್ಲೇನೆ ರೇಚುಂಪ ತನ್ಮಯತ್ಮಕ್ಕೆ ಒಳಗಾಗ್ತಾನೆ. ಆ ರೀತಿಯಾಗಿರ್ತಕ್ಕಂಥ ಸ್ಥಿತಿಯಲ್ಲಿ ಇರ್ಬೇಕಾದ್ರೆ ಕೂಡಲೇ ಎಚ್ಚರ ಆಗ್ಬಿಡುತ್ತೆ ರೇಚುಂಪಾಗಿ. ನಿದ್ದೆಯಿಂದ ಎಚ್ಚರ ಆಗ್ಬಿಟ್ಟು ಯೋಚನೆ ಮಾಡ್ತಾನೆ, ಏನಾದ್ರೂ ನನ್ನ ಗುರುಗಳು ಶರೀರವನ್ನ ಬಿಟ್ಬಿಟ್ರ, ನಿರ್ವಾಣವನ್ನ ಹೊಂದ್ಬಿಟ್ರ, ಅದಕ್ಕೆ ಸೂಚನೆಯಾಗಿ ನನ್ಗಿದ್ ಕಾಣಿಸ್ತಾ ಇದ್ಯಾ
ಅಂತ ಅನುಮಾನ ಬಂದ್ಬಿಡುತ್ತೆ ಮಾಸ್ಟರ್ಸ್. ಆ ಅನುಮಾನ ಬಂದ್ ಕೂಡ್ಲೆ ಅವನು ಎಷ್ಟು ನಂಬಿಕೆಯನ್ನ ಹೊಂದಿರ್ತಾನೆ ತನ್ನ ಗುರುಗಳ ಮೇಲೆ ಅಂತಂದ್ರೆ, ಎಲ್ಲೂ ಕೂಡ ತನ್ನ ಆಲೋಚನೆಯನ್ನ ಆ ಒಂದು ಶರೀರ ಬಿಟ್ಟಿರ್ತಾರೆ, ನಿರ್ವಾಣವನ್ನ ಹೊಂದಿರ್ತಾರೆ ಅನ್ನೋದಕ್ಕೆ ತನ್ನ ಆಲೋಚನೆ ಹೋಗದಂತೆ ತನ್ನನ್ನ ತಾನು ನಿಯಂತ್ರಣ ಮಾಡಿಕೊಂಡು ಆ ಆಲೋಚನೆಯನ್ನ ಉದಾಸೀನ ಮಾಡ್ತಾ ವಿಶ್ವಾಸದಿಂದ ಪ್ರಾರ್ಥನೆ ಮಾಡಿ ಕೂಡ್ಲೆ ನಾನು ನನ್ನ ಗುರುಗಳನ್ನ ನೋಡ್ಬೇಕು, ಭೇಟಿ ಮಾಡ್ಬೇಕು ಅಂತ ತೀವ್ರವಾದ ತುಡಿತದಿಂದ ಅವರು ಚುಬಾರ್ ಗುಹೆಗೆ ಪ್ರಯಾಣವನ್ನ ಮಾಡ್ತಾರೆ ಮಾಸ್ಟರ್ಸ್. ಆ ರೀತಿಯಾಗಿ ಪ್ರಯಾಣ ಮಾಡ್ತಾ ಇದ್ದಾಗ ಇಬ್ಬರು ದೇವತೆಗಳು ಕಾಣಿಸ್ಕೊಂಡು, ಏ ರೇಚುಂಪಾ ನೀನು ಬೇಗ ಹೋಗು, ಸದ್ಗುರುಗಳು ಹೊರಟು ಹೋಗ್ತಾ ಇದ್ದಾರೆ ಅಂತ ಹೇಳ್ತಾರೆ. ಆ ರೀತಿಯಾಗಿ ಹೇಳಿದ ಕೂಡ್ಲೇನೆ 2 ತಿಂಗಳು ಮಾಡ್ಬೇಕಾಗಿರ್ತಕ್ಕಂಥ ಪ್ರಯಾಣವನ್ನ ಕೇವಲ ಒಂದೇ ಹೊತ್ತಿಗೆ ಮಾಡ್ತಾನೆ ಮಾಸ್ಟರ್ಸ್ ರೇಚುಂಪ. ನೋಡಿ, ಈ ವಿಚಾರನ ನಾವು ತುಂಬಾ ಸಂದರ್ಭಗಳಲ್ಲಿ ನಾವು ಈಗಾಗ್ಲೇ ತಿಳ್ಕೊಂಡಿದೀವಿ. ಎಷ್ಟು ವೇಗವಾಗಿ ಪ್ರಯಾಣವನ್ನ ಮಾಡಬಲ್ರು ಸಾಧನೆ ಮಾಡಿರ್ತಕ್ಕಂಥವ್ರು ಅನ್ನುವಂಥದ್ದು. ಅಲ್ಲಿ ರೇಚುಂಪ ಕೂಡ ಮಿಲಾರೇಪರ್ ಅವರ ಪ್ರಧಾನ ಶಿಷ್ಯ ಅಷ್ಟೇ ಅಲ್ಲದೆ ತುಂಬಾ ಪ್ರೀತಿ ಪಾತ್ರನಾದಂತ ಶಿಷ್ಯ, ಎಲ್ಲಾ ಶಿಷ್ಯರಿಗಿಂತಲೂ ವಿಶಿಷ್ಟವಾದಂತ ಸ್ಥಾನವನ್ನ ಹೊಂದಿರ್ತಕ್ಕಂಥವನು, ಆ ಮಟ್ಟದಲ್ಲಿ ಸಾಧನೆ ಮಾಡಿದ್ದಂಥವನು. ಸೊ ತಾನು ಮಾಡಿದಂತ ಪ್ರಾಣಾಯಾಮ ಸಾಧನೆಯಿಂದಾಗಿ ವೇಗದಿಂದ ಒಂದೇ ಹೊತ್ತಿಗೆ ಆ ಒಂದು ಚುಬಾರ್ ಪ್ರದೇಶವನ್ನ ತಲುಪ್ತಾನೆ ಮಾಸ್ಟರ್ಸ್. ಬೆಳಗಿನ ಸಮಯಕ್ಕೆಲ್ಲ ಚುಬಾರನ್ನ ತಲುಪ್ತಾನೆ. ಅಲ್ಲಿಗೆ ಅವನು ಆಗಮಿಸ್ತಾ ಇದ್ದಂಗೆನೆ ಆ ಆನಂದದ ಸೂಚಕವಾಗಿ, ಅಂದ್ರೆ ಏನು, ಆತ ಬಂದ್ಬಿಟ್ನಲ್ಲ ಆ ಒಂದು ಸ್ಥಳಕ್ಕೆ, ಅದರ ಆನಂದದ ಸೂಚಕವಾಗಿ ಆಕಾಶದಲ್ಲಿ ಕಾಂತಿಯ ವಿನ್ಯಾಸಗಳು ಉಂಟಾಗತ್ತೆ ಮಾಸ್ಟರ್ಸ್. ಅಲ್ಲಿ ಪುನಃ ದೇವತೆಗಳು ಕಾಣಿಸ್ಕೊಂಡು ಮಿಲಾರೇಪರ್ ಅವರು ನಿರ್ವಾಣವನ್ನ ಹೊಂದಿದ್ದಾರೆ ಅನ್ನುವಂಥದ್ದನ್ನ ತಿಳಿಸ್ಬಿಡ್ತಾರೆ ಮಾಸ್ಟರ್ಸ್. ಅಂದ್ರೆ ಅಲ್ಲಿ ಹೊಟ್ಟೋಗ್ತಾ ಇದ್ದಾರೆ, ಬೇಗ ಹೋಗು ಅಂತ ಎಚ್ಚರಿಕೆ ಕೊಟ್ರು, ಇಲ್ಲಿಗೆ ಬರ್ತಾ ಇದ್ದಂಗೆನೆ ಕ್ಲಾರಿಟಿ ಕೊಟ್ರು, ನಿಮ್ಮ ಗುರುಗಳು ಶರೀರ ಬಿಟ್ಬಿಟ್ಟಿದ್ದಾರೆ ಅಂತ. ಆ ಮಾತನ್ನ ಕೇಳಿಸ್ಕೊಂಡ ತಕ್ಷಣ ರೇಚುಂಪಾನ ಹೃದಯ ವೇದನೆಯಿಂದ ತುಂಬೋಗ್ಬಿಡುತ್ತೆ. ಆ ಒಂದು ಆವೇದನೆಯಿಂದ ಅಲ್ಲಿ ಕುಸಿದು ಬೀಳ್ತಾನೆ ಮಾಸ್ಟರ್ಸ್. ಆವೇದನೆಯಿಂದ ಕುಸಿದು ಬಿದ್ದಾಗ ಅಲ್ಲಿ ಅವನಿಗೆ ಒಂದು ಕಲ್ಲಿನ ಮೇಲೆ ಕಾಂತಿಯನ್ನ ಹೊರಹೊಮ್ಮಿಸ್ತಾ ಇರ್ತಕ್ಕಂಥ ಶವಪಟ್ಟಿಗೆಯ ಮೇಲೆ ಮಿಲಾರೇಪರ್ ಅವರು ಕುಳಿತಿರೋ ಅಂತ ಒಂದು ದೃಶ್ಯ ಆತನಿಗೆ ಕಾಣಿಸೋದಿಕ್ಕೆ ಪ್ರಾರಂಭ ಆಗುತ್ತೆ. ತನಗಾಗಿ ನಿರೀಕ್ಷಿಸ್ತಾ ಇದ್ದಾರೇನೋ ಅನ್ನುವಂಥ ರೀತಿಯಲ್ಲಿ ಅವರಲ್ಲಿ ದರ್ಶನವನ್ನ ಕೊಡ್ತಾರೆ. ಆ ರೀತಿಯಾಗಿ ಕಾಣಿಸ್ಕೊಂಡು ಏನ್ ಹೇಳ್ತಾರೆ ಗೊತ್ತಾ, ನನ್ನ ಕುಮಾರ ರೇಚುಂಪ ಕೊನೆಗೂ ನನ್ನ ಬಳಿಗೆ ಬಂದು ಬಿಟ್ಟ ಅಂತ ಹೇಳ್ತಾ ಆತನ ತಲೆ ಮೇಲೆ ಕೈಯನ್ನ ಇಟ್ಟು ನೇವರಿಸ್ತಾರೆ ಮಾಸ್ಟರ್ಸ್. ಆಗ ರೇಚುಂಪ ತನ್ನ ಗುರುಗಳು ನಿರ್ವಾಣ ಹೊಂದಿಲ್ಲ, ಶರೀರವನ್ನ ಬಿಟ್ಟಿಲ್ಲ ಅಂತ ತುಂಬಾ ಆನಂದವನ್ನ ಹೊಂದ ಅವರ ಪಾದಗಳನ್ನ ಆತನ ಶಿರಸ್ಸಿನ ಮೇಲೆ ಇರಿಸ್ಕೊಂಡು, ಅಂದ್ರೆ ಗುರುಗಳ ಪಾದಗಳನ್ನ ತನ್ನ ಶಿರಸ್ಸಿನ ಮೇಲೆ ಇರಿಸ್ಕೊಂಡು ಪ್ರಾರ್ಥನೆಯನ್ನ ಮಾಡ್ತಾರೆ. ಈ ರೀತಿಯ ಪ್ರಾರ್ಥನೆಯನ್ನ ಮಾಡಿದ್ದಾದ್ಮೇಲೆ ಆ ಮಹಾಯೋಗಿ ಏನ್ ಹೇಳ್ತಾರೆ ಗೊತ್ತಾ ರೇಚುಂಪಾಗೆ, ಕುಮಾರ ನಾನು ಮುಂಚಿತವಾಗಿ ಹೋಗಿರ್ತೀನಿ, ನೀನು ನಿಧಾನವಾಗಿ ಬಾ ಅಂತ ಅನ್ಬಿಟ್ಟು ಹೇಳ್ತಾರೆ. ಅಂದ್ರೆ ಅವ್ರ ಶರೀರ ಬಿಟ್ಟಿರೋದು ನಿಜ, ನಿರ್ವಾಣವನ್ನ ಹೊಂದಿರೋದು ನಿಜ, ಆದ್ರೂ ಕೂಡ ಸಶರೀರವಾಗಿನೇ ತನ್ನ ಶಿಷ್ಯನಿಗೆ ದರ್ಶನವನ್ನ ಕೊಡುತ್ತಾ ಅವರ ಸ್ಪರ್ಶವನ್ನ ಆತನಿಗೆ ಕೊಡುತ್ತಾ ಆ ರೀತಿಯಾಗಿ ಹೇಳಿ ಮತ್ತೆ ಅಲ್ಲಿಂದ ಅವರು ಅದೃಶ್ಯರಾಗ್ತಾರೆ. ಈ ರೀತಿಯಾಗಿ ಆದ್ಮೇಲೆ ಪರಮಗುರು ಮಿಲಾರೇಪರ್ ಅವರು ಅದೃಶ್ಯರಾದ್ಮೇಲೆ ಆತನು ಆ ಒಂದು ಚುಬಾರ್ ಗುಹೆಗೆ ಹೋಗಿ ಸೇರ್ಕೊಳ್ತಾನೆ. ಅನೇಕ ಜನರ ಗುಂಪು ಅಲ್ಲಿ ಕೂಡಿರುತ್ತೆ. ಅಲ್ಲಿ ಹೋದಾಗ ಅಲ್ಲಿ ಅನೇಕ ಜನ ಶಿಷ್ಯರಿರ್ತಾರೆ ಮಾಸ್ಟರ್ಸ್. ಆ ಶಿಷ್ಯರೆಲ್ಲರೂ ಕೂಡ ತುಂಬಾ ಹೊಸಬರಾಗಿರ್ತಾರೆ. ಆ ಹೊಸಬರಾಗಿರ್ತಕ್ಕಂಥ ಆ ಶಿಷ್ಯರು ರೇಚುಂಪನ ನೋಡೇ ಇರೋದಿಲ್ಲ. ಅಂತ ತುಂಬಾ ಹೊಸಬ್ರು ಅಂತ ಶಿಷ್ಯರು ಇವನೇ ರೇಚುಂಪ ಅನ್ನೋದನ್ನ ಅವ್ರು ತಿಳ್ಕೊಳಕ್ಕೆ ಹೆಂಗ್ ಸಾಧ್ಯ? ಸೊ ಗುರ್ತಿಸೋದಿಲ್ಲ, ಈತನೇ ರೇಚುಂಪ ಅಂತ ಅವ್ರಿಗೆ ಅರ್ಥ ಆಗೋದಿಲ್ಲ. ಹಾಗಾಗಿ ಅವನು ಗುಹೆ ಒಳಗಡೆ ಹೋಗೋದಿಕ್ಕೆ ಪ್ರಯತ್ನ ಮಾಡಿದ್ರೆ ರೇಚುಂಪನ ಒಳಗಡೆ ಹೋಗೋದಿಕ್ಕೆ ಬಿಡೋದಿಲ್ಲ, ತಡೆದ್ ಬಿಡ್ತಾರೆ ಮಾಸ್ಟರ್ಸ್. ಆ ರೀತಿಯಾಗಿ ಆತನನ್ನ ತಡೆದಾಗ ಈತನಿಗೆ ತುಂಬಾ ದುಃಖ ಆಗ್ಬಿಡತ್ತೆ. ದುಃಖ ಆಗಿ ತನ್ನ ಗುರುಗಳನ್ನ ಪ್ರಾರ್ಥನೆ ಮಾಡ್ತಾ ಜೋರಾಗಿ ಅಳೋದಿಕ್ಕೆ ಪ್ರಾರಂಭ ಮಾಡ್ತಾನೆ. ಯಾವಾಗ ಈ ರೀತಿಯಾಗಿ ಅವನು ಗುಹೆ ಬಳಿಗೆ ಬಂದು ಪ್ರಾರ್ಥನೆಯನ್ನ ಮಾಡೋದಿಕ್ಕೆ ಶುರು ಮಾಡ್ತಾನೋ ಆಗ ಒಳಗಡೆ ಚಿತೆ ಮೇಲೆ ಶವವನ್ನ ಇಟ್ಟು ಎಲ್ಲಾ ಶಿಷ್ಯರು ಪ್ರಾರ್ಥನೆ ಮಾಡ್ತಾ ಕೂತಿರ್ತಾರಲ್ವಾ, ಅವ್ರ ಪಾಡಿಗೆ ಅವರು ಪ್ರಾರ್ಥನೆ ಮಾಡ್ತಾ ಕೂತಿದ್ರೆ ಯಾರೊಬ್ರು ಕೂಡ ಬೆಂಕಿಯನ್ನಲ್ಲಿ ಸ್ಪರ್ಶನೆ ಕೊಡೋದು ಅವಶ್ಯಕತೆ ಇಲ್ದಂಗೆ ಆ ಚಿತೆ ತನ್ನಷ್ಟಕ್ಕೆ ತಾನೇ ಬೆಂಕಿಯನ್ನ ಹೊತ್ತಿಸ್ಕೊಂಡು ಉರಿಯೋದಿಕ್ಕೆ ಪ್ರಾರಂಭ ಮಾಡ್ತು. ಯಾವಾಗ ಬೆಂಕಿ ಸ್ಪರ್ಶ ಅದಷ್ಟಕ್ಕದೇ ಅಲ್ಲಿ ಆ ಚಿತೆಗೆ ಉಂಟಾಯ್ತು, ಆಗ ಅಲ್ಲಿರ್ತಕ್ಕಂಥ ಶಿಷ್ಯರಿಗೆ ಅರ್ಥ ಆಯ್ತು, ಓಹೋ ರೇಚುಂಪ ಬಂದಿದ್ದಾನೆ ಅಂತ. ಅವರು ಹೊರಗಡೆ ಬಂದು ನೋಡಿದಾಗ
ರೇಚುಂಪ ಬಂದಿರ್ತಾನೆ, ಆತನನ್ನ ಒಳಗಡೆಗೆ ಆಹ್ವಾನಿಸ್ತಾರೆ ಮಾಸ್ಟರ್ಸ್. ಆವಾಗ ಆತ ತುಂಬಾ ನೊಂದುಕೊಳ್ತಾನೆ, ನನ್ ಗುರುಗಳ ದರ್ಶನ ನನಗ್ ಸಿಗ್ಲಿಲ್ವಲ್ಲ, ಈ ಶಿಷ್ಯರು ನನ್ನನ್ನ ತಡೆದ್ ಬಿಟ್ರಲ್ಲ ಅಂತಂದ್ಬಿಟ್ಟು ತುಂಬಾ ಅಂದ್ರೆ ತುಂಬಾ ಆವೇದನೆಯಿಂದ ನೆಲಕ್ಕೆ ಬಿದ್ದು ಮೂರ್ಛೆ ಹೋಗ್ಬಿಡ್ತಾನೆ ಮಾಸ್ಟರ್ಸ್. ಅಷ್ಟು ದುಃಖ ತಪ್ತನಾಗ್ತಾನೆ. ಆ ರೀತಿಯಾಗಿ ಆತ ದುಃಖದಿಂದ ಪ್ರಜ್ಞೆಯನ್ನ ತಪ್ಪದಾಗ ಮತ್ತೆ ಅಲ್ಲಿ ಏನಾಗತ್ತೆ ಗೊತ್ತಾ, ಮತ್ತೆ ಮಿಲಾರೇಪಾರ್ ಅವರು ಭೌತಿಕ ಶರೀರದಿಂದ ಕಾಣಿಸ್ಕೊಳ್ತಾರೆ. ಪುನಃ ಮಿಲಾರೇಪಾರ್ ಅವರು ಭೌತಿಕ ಶರೀರದಿಂದ ಕಾಣಿಸ್ಕೊಂಡು ಹೊಸ ಶಿಷ್ಯರಿಗೆ ಎಲ್ಲರಿಗೂ ಕೂಡ ಹೇಳ್ತಾರೆ, ಯುವ ಶಿಷ್ಯರೇ, ನೀವು ಈ ರೀತಿಯಾಗಿ ಪ್ರವರ್ತಿಸಬಾರದು ಅಂತ ಹೇಳ್ತಾರೆ. ಇಲ್ಲಿ ರೇಚುಂಪಾಗೆ ಎಂತಹ ಸ್ಥಾನವನ್ನ ಕೊಟ್ಟಿದ್ದಾರೆ ಮಿಲಾರೇಪಾರ್ ಅವರು ಅನ್ನೋದಿಲ್ಲಿ ನಮ್ಗೆ ಗೊತ್ತಾಗತ್ತೆ ಮಾಸ್ಟರ್ಸ್. ಈ ರೀತಿಯಾಗಿ ಹೇಳ್ತಾ ಇದ್ದಾರೆ, ಏನು, ಯುವ ಶಿಷ್ಯರೇ, ನೀವು ಈ ರೀತಿಯಾಗಿ ಪ್ರವರ್ತಿಸಬಾರದು. ಒಂದು ಸಿಂಹ 100 ಹುಲಿಗಳಿಗಿಂತಲೂ ಹೆಚ್ಚು, ಅಂತಹ ಮಹಾಸಿಂಹವಾಗಿದ್ದಾನೆ ನನ್ನ ಕುಮಾರ ರೇಚುಂಪ. ರೇಚುಂಪ, ಆ ವಿಷಯವನ್ನು ಅಷ್ಟಾಗಿ ಮನಸ್ಸಿಗೆ ನೀನ್ ತೆಗೆದುಕೋಬೇಡ ಮಗನೇ. ಅವ್ರಿಗೆ ಗೊತ್ತಿಲ್ಲದೆ ಆ ತಪ್ಪನ್ನ ಮಾಡಿದರೆ ನೀನ್ ಅದನ್ನ ಮನಸ್ಸಿನಲ್ಲಿ ಇರ್ಸ್ಕೋಬೇಡ. ಈಗ ನಾನು ನಿನ್ನ ತಂದೆ, ನಾನ್ ನಿನ್ನನ್ನ ಕರಿತಾ ಇದ್ದೀನಿ, ನನ್ನ ಹತ್ರಕ್ಕೆ ಬಾ ಅಂತನ್ಬಿಟ್ಟು ಕರೀತಾರೆ ಮಾಸ್ಟರ್ಸ್. ರೇಚುಂಪ ಮಿಲಾರೇಪಾರ್ ಅವರು ಕರೀತಾರೆ. ಅಲ್ಲಿದ್ದವ್ರೆಲ್ಲರೂ ಕೂಡ ಇದನ್ನೆಲ್ಲ ನೋಡ್ತಾ ಇರ್ತಾರೆ, ತಮ್ಮ ಚರ್ಮ ಚಕ್ಷುಗಳಿಂದ ನೋಡ್ತಾ ಇರ್ತಾರೆ. ಅವ್ರಿಗೆ ನಂಬೋದಿಕ್ಕೆ ಸಾಧ್ಯ ಆಗೋದಿಲ್ಲ. ಬೆಂಕಿಯಲ್ಲಿ ಭಸ್ಮ ಆಗಿರ್ತಕ್ಕಂಥ ಶರೀರ, ಅದು ಭಸ್ಮ ಆಗೋಗಿದ್ರು ಕೂಡ ಮತ್ತೊಂದ್ ಸರ್ತಿ ಕಾಣಿಸ್ಕೊಂಡಿದ್ದಾರೆ, ಈ ರೀತಿಯಾಗಿ ಕರೀತಾ ಇದ್ದಾರೆ ಅಂತ ಅಂದ್ಬಿಟ್ಟು ಆಶ್ಚರ್ಯಚಕಿತರಾಗ್ತಾರೆ. ಆದ್ರೂ ಕೂಡ ಅದು ನಂಬಲೇಬೇಕಾಗಿರ್ತಕ್ಕಂಥ ಸತ್ಯ ಆಗಿರುತ್ತೆ. ಅವರೆಲ್ಲರೂ ಅದನ್ನ ನಂಬ್ತಾರೆ, ಅಮಿತಾನಂದವನ್ನ ಹೊಂದುತ್ತಾರೆ. ರೇಚುಂಪ ಪರಮ ಗುರುಗಳನ್ನ ಆಲಂಗಿಸಿಕೊಂಡು ರೋಧಿಸ್ತಾ ಕಣ್ಣೀರಿನ ಪ್ರವಾಹವನ್ನೇ ಹರಿಸ್ತಾನೆ ಮಾಸ್ಟರ್ಸ್. ಆತನು ತನ್ನ ದುಃಖ ಮತ್ತೆ ಆನಂದವ ಅತಿರೇಕದಲ್ಲಿ ಮತ್ತೊಂದ್ ಸರ್ತಿ ಮೂರ್ಛೆ ಹೋಗ್ತಾನೆ ಮಾಸ್ಟರ್ಸ್. ಈ ರೀತಿಯಾಗಿ ಅಲ್ಲಿ ಆ ಒಂದು ಪರಿಸ್ಥಿತಿ, ಅಂತಹ ಸಂದರ್ಭ ಉಂಟಾದಾಗ ಮತ್ತೆ ಆತ ಎಚ್ಚರ ಆಗ್ತಾನೆ, ಪ್ರಜ್ಞೆಗೆ ಬರ್ತಾನೆ. ಪ್ರಜ್ಞೆಗೆ ಬಂದ ಮೇಲೆ ಆ ಒಂದು ಚಿತೆಯಲ್ಲಿ ಬೆಂಕಿ ಹೊತ್ಕೊಂಡು ಉರಿತಾ ಇರತ್ತಲ್ವ, ಆ ಒಂದು ಬೆಂಕಿಯಿಂದ 8 ದಳಗಳ ಪದ್ಮ ಅಲ್ಲಿ ಅರಳುತ್ತೆ ಮಾಸ್ಟರ್ಸ್. ಆ ಬೆಂಕಿಯಿಂದ 8 ದಳಗಳ ಪದ್ಮ ಅಂದ್ರೆ ತಾವರೆ ಹೂವು ಅರಳುತ್ತೆ. ಅದರ ಮೇಲೆ ಮಿಲಾರೇಪಾರ್ ಅವರು ಪದ್ಮಾಸನದಲ್ಲಿ ಕುಳಿತುಕೊಂಡಿರುವಂತದ್ದು ಕಾಣಿಸುತ್ತೆ. ಮತ್ತೆ ಹೇಳ್ತಾರೆ, ಮಕ್ಕಳೇ, ಇದು ನನ್ನ ಕೊನೆಯ ಬೋಧನೆ, ಗಮನ ಇಟ್ಟು ಆಲ್ಸಿ ಅಂತ ಅಂದ್ಬಿಟ್ಟು ಅವ್ರು ಯಾವ ರೀತಿಯಾಗಿ ಪ್ರಕೃತಿಯಲ್ಲಿ ಮಮೇಕವಾದ್ರು, ಎಲ್ಲದರಲ್ಲೂ ಅವರು ಒಂದಾಗಿ ಇದ್ರು ಅನ್ನುವಂಥದ್ದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಗೀತೆಯನ್ನ ಹಾಡ್ತಾರೆ ಮಾಸ್ಟರ್ಸ್. ಇದು 64ನೇ ಗೀತೆ, ಕೊನೆ ಗೀತೆ ಮಾಸ್ಟರ್ಸ್. ಸೊ ಈಗ ನಾನು ಕೂಡ ಅದನ್ನ ಓದ್ತೀನಿ ಮಾಸ್ಟರ್ಸ್, ಎಲ್ಲರೂ ಕೂಡ ಒಂದ್ಸರ್ತಿ ಗಮನಿಸ್ಕೊಳ್ಳೋಣ. ನಾನು ಪವಿತ್ರವಾದ ನನ್ನ ಗುರುಗಳೆಲ್ಲರಿಗೂ ನಮಸ್ಕರಿಸುತ್ತೇನೆ. ಪ್ರೀತಿಯ ಶಿಷ್ಯರೇ, ಆಲಿಸಿ, ನೀವೆಲ್ಲರೂ ಉನ್ನತವಾದ ಧರ್ಮ ಮಾರ್ಗದಲ್ಲಿ ಇದ್ದೀರಿ. ನಾನು ಎಷ್ಟು ರೂಪಗಳು ಬೇಕೆಂದರೆ ಅಷ್ಟು ರೂಪಗಳಲ್ಲೂ ಬದಲಾಗಬಲ್ಲೆನು. ನಾನು ಈ ಭೂಮಿಯ ಕುರಿತು ತಿಳಿದುಕೊಂಡಿದ್ದೇನೆ, ನಾನು ಅದರಲ್ಲಿ ಒಂದು ಭಾಗವಾದೆನು. ನಾನು ಈ ನೀರಿನ ಬಗ್ಗೆ ತಿಳಿದುಕೊಂಡೆನು, ಅದರಲ್ಲಿ ಒಂದು ಭಾಗವಾದೆನು. ನಾನು ಅಗ್ನಿಯ ಬಗ್ಗೆ ತಿಳಿದುಕೊಂಡೆನು, ನಾನು ಅದರಲ್ಲಿ ಒಂದು ಭಾಗವಾದೆನು. ನಾನು ಖನಿಜ ಸಾಮ್ರಾಜ್ಯದ ಬಗ್ಗೆ ತಿಳಿದುಕೊಂಡೆನು, ಅದರಲ್ಲೂ ನಾನು ಒಂದು ಭಾಗವಾದೆನು. ವೃಕ್ಷ ಸಾಮ್ರಾಜ್ಯದ ಬಗ್ಗೆ ತಿಳಿದುಕೊಂಡು ಅದರಲ್ಲೂ ಒಂದು ಭಾಗವಾದೆನು. ಪ್ರಾಣಿ ಸಾಮ್ರಾಜ್ಯದ ಬಗ್ಗೆ ತಿಳಿದುಕೊಂಡು ಅದರಲ್ಲೂ ಒಂದು ಭಾಗವಾದೆನು. ಈ ಪ್ರಕೃತಿಯ ಬಗ್ಗೆ ತಿಳಿದುಕೊಂಡು ನಾನು ಅದರಲ್ಲಿ ಒಂದು ಭಾಗವಾದೆನು. ನಾನು ಶ್ವಾಸದ ಬಗ್ಗೆ ತಿಳಿದುಕೊಂಡೆನು, ಈ ಶ್ವಾಸದಲ್ಲೇ ಸೃಷ್ಟಿಯ ರಹಸ್ಯವೆಲ್ಲವೂ ಅಡಗಿದೆ ಎಂಬ ತತ್ವವನ್ನು ನಾನು ತಿಳಿದುಕೊಂಡಿರುವೆನು. ನಾನು ಶೂನ್ಯದ ಕುರಿತು ತಿಳಿದುಕೊಂಡಿದ್ದೇನೆ, ನಾನು ಅದರಲ್ಲಿ ಒಂದು ಭಾಗವಾಗಿರುವೆನು. ನಾನು ದಾಟಿ ಹೋಗಿ ಶೂನ್ಯದಲ್ಲಿ ಇರುವ ವಿಶ್ವಜ್ಞಾನವನ್ನು ಗ್ರಹಿಸಿರುವೆನು. ನಾನು ಇವೆಲ್ಲವುದರ ಬಗ್ಗೆ ತಿಳಿದುಕೊಂಡಿದ್ದೇನೆ, ಆದ್ದರಿಂದ ಯಾವ ರೂಪಕ್ಕೆ ಬೇಕೆಂದರೆ ಆ ರೂಪಕ್ಕೆ ನಾನು ಬದಲಾಗಬಲ್ಲೆನು. ಓ ನನ್ನ ಪ್ರೀತಿಯ ಶಿಷ್ಯರೇ, ನೀವು ಕೂಡ ಏಕಾಂತದಲ್ಲಿ ಧ್ಯಾನ ಮಾಡಿ ನೀವು ಕೂಡ ಈ ಸ್ಥಿತಿಗಳ ಬಗ್ಗೆ ಅಂತರ್ಮುಖದಿಂದ ತಿಳಿದುಕೊಳ್ಳಬಲ್ಲಿರಿ ಅಂತಂದ್ಬಿಟ್ಟು ಹೇಳ್ತಾ ಇದ್ದಾರೆ ಮಾಸ್ಟರ್ಸ್. ಅಂದ್ರೆ ಇದು ಕೊನೆ ಗಾಯನವಾಗಿ ಇದರಲ್ಲಿ ಅವ್ರು ಯಾವ ರೀತಿಯಾಗಿ ಅನೇಕ ರೂಪಗಳನ್ನ ಧರಿಸೋದಿಕ್ಕೆ ಸಾಧ್ಯ ಆಯ್ತು, ಪ್ರಕೃತಿಯಲ್ಲಿ ಮಮೇಕವಾಗುವುದು, ಯೂನಿವರ್ಸ್ ಅಲ್ಲಿ ನಾವು ಒಂದಾಗೋದು ಹೇಗೆ ಅನ್ನುವಂಥದ್ದನ್ನ ಅವರು ಇಲ್ಲಿ ಅದ್ಭುತವಾಗಿರ್ತಕ್ಕಂಥ ವಿಚಾರವನ್ನ ಈ ಒಂದು ಹಾಡಿನ ರೂಪದಲ್ಲಿ ನಮ್ಗೆ ತಿಳಿಸಿರ್ತಕ್ಕಂಥದ್ದು ಮಾಸ್ಟರ್ಸ್. ನಾವು ಮಮೇಕವಾಗ್ಬೇಕು, ಯೂನಿವರ್ಸ್ ಅಲ್ಲಿ ನಾವು ಒಂದಾಗ್ಬೇಕು ಅಂತ ನಾವು ಮಾಮೂಲಿಯಾಗಿ ಮಾತಾಡ್ತೀವಲ್ಲ, ಎಷ್ಟೋ ಜನ ಮಾಸ್ಟರ್ಸ್ ಕ್ಲಾಸ್ಗಳನ್ನ ಕೊಡ್ಬೇಕಾದ್ರೆ ಈ ವಿಚಾರಗಳನ್ನ ಹೇಳ್ತಾ ಇರ್ತಾರಲ್ಲ, ಅದು ಹೇಗೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಡೀಟೇಲ್ಡ್ ಆಗಿರ್ತಕ್ಕಂಥ ಇನ್ಫಾರ್ಮೇಶನ್ ಇದಾಗಿದೆ ಮಾಸ್ಟರ್ಸ್. ಅದಕ್ಕೆ ಮಾಸ್ಟರ್ಸ್ ಇಂಥ ಯೋಗಿಗಳ ವಿಚಾರಗಳನ್ನ ನಾವು ತಿಳ್ಕೊಬೇಕು. ತಿಳ್ಕೊಂಡಾಗ ನಮ್ಗೆ ಎಷ್ಟೆಲ್ಲ ವಿಚಾರಗಳು ಕ್ಲಾರಿಟಿ ಸಿಗುತ್ತೆ ನೋಡಿ. ಸೊ ಈ ರೀತಿಯಾಗಿ ನಾವು ಯೂನಿವರ್ಸ್ ಅಲ್ಲಿ ಒಂದಾಗಿ ಇರೋದು ಅಂತಂದ್ರೆ ಈ ರೀತಿಯಾಗಿರುತ್ತೆ.
ಅದರಲ್ಲಿ ನಾವು ಒಂದು ಭಾಗವಾಗಿ ನಾವು ತಯಾರಾಗ್ಬಿಡ್ತೀವಿ, ನಾವೇ ಅದಾಗಿ ಇದ್ ಬಿಡ್ತೀವಿ ಮಾಸ್ಟರ್ಸ್. ಸೊ ಈ ರೀತಿಯಾಗಿ ಹೇಳಿದ್ದಾದ್ಮೇಲೆ ನೀವೆಲ್ಲರೂ ಧರ್ಮವನ್ನ ಪಾಲಿಸಿ ಅಂತ ಹೇಳಿ ತಮ್ಮ ಗಾಯನವನ್ನ ಮುಗಿಸ್ತಾರೆ. ಆ ರೀತಿಯಾಗಿ ಹೇಳ್ತಾ 6 ಶತ್ರುಗಳನ್ನ ನಾಶ ಮಾಡೋದಿಕ್ಕೆ ಬೇಕಾಗಿರ್ತಕ್ಕಂಥದ್ದು, 6 ಶತ್ರುಗಳು ಅಂದ್ರೆ ಏನು, ಅರಿಷಡ್ ವರ್ಗಗಳು. ಅರಿಷಡ್ ವರ್ಗಗಳನ್ನ ನಾಶ ಮಾಡೋದಿಕ್ಕೆ ಅಂದ್ರೆ ಅವುಗಳನ್ನ ಹಿಡಿತದಲ್ಲಿ ಇಟ್ಕೊಳ್ಳೋದಿಕ್ಕೆ ಬೇಕಾಗಿರ್ತಕ್ಕಂಥ ಜ್ಞಾನವನ್ನು ಕೂಡ ಗಾಯನ ಮಾಡಿ ಕಾಂತಿಯಲ್ಲಿ ಐಕ್ಯವಾದ್ರು. ಅಗ್ನಿ ಮತ್ತೆ ದಗ ಅಂತ ಮೇಲೆ ಏಳುತ್ತೆ ಮಾಸ್ಟರ್ಸ್. ಆ ರೀತಿಯಲ್ಲಿ ಅವ್ರ ಕಾಂತಿಯಲ್ಲಿ ಐಕ್ಯವಾದ್ಮೇಲೆ ಆ ಅಗ್ನಿ ದಗ ಅಂತ ಮೇಲಕ್ಕೆದ್ದು ಆ ಅಗ್ನಿನೇ ಅನೇಕ ರೂಪಗಳನ್ನ ಧರಿಸುತ್ತೆ. ಅಲ್ಲಿದ್ದ ಒಬ್ಬೊಬ್ಬರಿಗೆ ಒಂದೊಂದು ರೂಪದಲ್ಲಿ ದರ್ಶನವನ್ನ ಕೊಡುತ್ತೆ. ದೇವತೆಗಳ ಗಾಯನ ಎಲ್ಲರಿಗೂ ಕೂಡ ಕೇಳಿಸುತ್ತೆ. ಈ ರೀತಿಯಾಗಿ ಆ ಒಂದು ಅಂತ್ಯ ಸಂಸ್ಕಾರ ಅನ್ನುವಂತ ಸಮಯದಲ್ಲಿ ಇಷ್ಟೆಲ್ಲ ಕೂಡ ನಡೆಯುತ್ತೆ. ಎಲ್ಲರೂ ಕೂಡ ಆ ಗುರುವಿನ ಬಗ್ಗೆ ಅನಂತವಾದ ದೃಢವಾದ ಭಕ್ತಿಯನ್ನ, ಶ್ರದ್ಧೆಯನ್ನ, ವಿಶ್ವಾಸವನ್ನ ಅವರ ಶರೀರದ ಅಂತರ್ರಂಗದಲ್ಲಿ ಅಂದ್ರೆ ಅವರ ಶರೀರದ ಕಣದಲ್ಲೂ ಕೂಡ ತುಂಬಿಕೊಳ್ತಾರೆ ಮಾಸ್ಟರ್ಸ್. ಈ ರೀತಿಯಾಗಿ ಎಲ್ಲವೂ ಕೂಡ ನೆರವೇರುತ್ತೆ. ಅಷ್ಟೊತ್ತಿಗೆ ಸಂಜೆ ಸಮಯ ಆಗಿರುತ್ತೆ. ಚಿತೆ ಎಲ್ಲ ಕೂಡ ಭಸ್ಮವಾಗಿ ತಣ್ಣಗಾಗಿರುತ್ತೆ ಮಾಸ್ಟರ್ಸ್. ಆ ಸ್ಥಳ ಎಲ್ಲ ಕೂಡ ಖಾಲಿ ಆಗಿರುತ್ತೆ. ಆದ್ರೂ ಕೂಡ ಅಲ್ಲಿ ಹೆಂಗಿರುತ್ತೆ ಗೊತ್ತಾ, ಅಲ್ಲಿ ಪ್ರಕಾಶಮಾನವಾಗಿರ್ತಕ್ಕಂಥ ಬೆಳಕು ತುಂಬಿಕೊಂಡಿರುತ್ತೆ. ಆ ದಿನ ರಾತ್ರಿ ಆ ಶಿಷ್ಯರೆಲ್ಲರೂ ಕೂಡ ಆ ಚಿತೆಯ ಪ್ರದೇಶದಲ್ಲೇನೆ ನಿದ್ರೆ ಮಾಡ್ತಾರೆ ಮಾಸ್ಟರ್ಸ್. ಆ ರೀತಿಯಾಗಿ ನಿದ್ರೆ ಮಾಡ್ತಾ ಇರ್ಬೇಕಾದ್ರೆ ಬೆಳಗಿನ ಜಾವದಲ್ಲಿ ರೇಚುಂಪಾಗಿ ಒಂದು ಕನಸು ಕಾಣಿಸುತ್ತೆ ಮಾಸ್ಟರ್ಸ್. ಆ ಸ್ವಪ್ನದಲ್ಲಿ ಏನ್ ಕಾಣಿಸುತ್ತೆ ಅಂತಂದ್ರೆ 5 ಜನ ದೇವತೆಗಳು ರೇಷ್ಮೆ ವಸ್ತ್ರಗಳನ್ನ, ಆಭರಣಗಳನ್ನ ಧರಿಸಿ ಜಗಮಗಿಸ್ತಾ ಬರ್ತಾರೆ. ಆ ಒಂದು ಚಿತೆ ಬಳಿಗೆ ಬಂದು ಪೂಜೆಗಳನ್ನ ಮಾಡಿ ಅವರು ಚಿತೆಯಿಂದ ಚಿತೆಯಿಂದ ಕಾಂತಿಯನ್ನ ಅಂದ್ರೆ ಒಂದು ಬೆಳಕನ್ನ ತೆಗೆದುಕೊಂಡು ಅವರು ಹೋಗ್ತಾ ಇರ್ತಾರೆ ಮಾಸ್ಟರ್ಸ್. ಅದನ್ನ ನೋಡಿದ ತಕ್ಷಣ ರೇಚುಂಪಾಗೆ ಎಚ್ಚರ ಆಗ್ಬಿಡತ್ತೆ. ಅವನಿಗೆ ತುಂಬಾ ಆಶ್ಚರ್ಯ ಆಗತ್ತೆ. ಆ ಒಂದು ಕನಸು ಚದುರು ಹೋಗ್ಬಿಡತ್ತೆ. ಆತನಿಗೆ ಅರ್ಥ ಆಗುತ್ತೆ, ದೇವತೆಗಳು ಗುರುಗಳ ಅವಶೇಷಗಳನ್ನೆಲ್ಲ ತಗೊಂಡು ಹೊಟ್ಟೋಗ್ತಾ ಇದ್ದಾರೆ ಅಂತ ಅನ್ಸಿ ತನ್ನ ಬೇರೆ ಶಿಷ್ಯರು ಎಲ್ಲರೂ ಇರ್ತಾರಲ್ಲ ಅವ್ರನ್ನೆಲ್ಲಾರನು ಕೂಡ ಎಬ್ಬಸ್ಬಿಟ್ಟು ಅಲ್ಲಿ ಕರ್ಕೊಂಡು ಹೋಗಿ ನೋಡ್ತಾರೆ. ಅಲ್ಲಿ ಹೋಗಿ ನೋಡಿದ್ರೆ ಚಿತೆಯ ಪ್ರದೇಶದಲ್ಲಿ ಸಂಪೂರ್ಣವಾಗಿ ಸ್ವಚ್ಛ ಮಾಡಿರ್ತಕ್ಕಂಥ ರೀತಿಯಲ್ಲಿ ಆ ಸ್ಥಳ ಕಾಣಿಸ್ತಾ ಇದೆ. ಒಂದೇ ಒಂದು ಚಿಟಿಕೆಯಷ್ಟು ಬೂದಿ ಕೂಡ ಅಲ್ಲಿ ಉಳ್ಕೊಂಡಿಲ್ಲ. ಆ ರೀತಿಯಾಗಿ ಅದೆಲ್ಲವೂ ಏನು ಉಳಿದಂತೆ ದೇವತೆಗಳೆಲ್ಲ ಕೂಡ ತಗೊಂಡು ಹೊಟ್ಟೋಗಿರ್ತಾರೆ. ಆಗ ರೇಚುಂಪಾಗಿ ತುಂಬಾ ದುಃಖ ಆಗುತ್ತೆ. ಅವನು ತುಂಬಾ ಅಳ್ತಾನೆ ಮಾಸ್ಟರ್ಸ್. ಈ ಮಾನವ ಜಾತಿಗಾಗಿ ಪರಮ ಗುರುಗಳ ಅವಶೇಷಗಳು ಏನೂ ಉಳಿಲಿಲ್ವಲ್ಲ ಅಂತ ಅನ್ಬಿಟ್ಟು ತುಂಬಾ ದುಃಖ ಪಡ್ತಾ ಇರ್ಬೇಕಾದ್ರೆ ಆತ ಕೂಡ ತುಂಬಾ ಪವರ್ಫುಲ್ ಅಲ್ವಾ ಮಾಸ್ಟರ್ಸ್. ಮತ್ತೆ ದೇವತೆಗಳು ಆತನಿಗೆ ಹೇಳ್ತಾರೆ, ಮಾನವ ಜಾತಿಗಾಗಿ ಪರಮ ಗುರುಗಳ ಅವಶೇಷಗಳನ್ನು ಸ್ವಲ್ಪ ಆದ್ರೂ ಕೂಡ ನೀವು ಕೊಡ್ಬೇಕಲ್ವಾ ಅಂತ ಪ್ರಾರ್ಥನೆ ಮಾಡಿದಾಗ ಆಗ ದೇವತೆಗಳು ಏನ್ ಹೇಳ್ತಾರೆ ಗೊತ್ತಾ, ನಿಮಗೆ ಅತ್ಯುನ್ನತವಾದ ಪರಮ ಗುರುಗಳ ಬೋಧನೆನೇ ಸಿಕ್ಕಿದೆ. ಈ ಶರೀರದ ಅವಶೇಷಗಳನ್ನ ಮೀರಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಬೋಧನೆ ನಿಮಗೆ ಸಿಕ್ಕಿದೆ. ಅದಕ್ಕಿಂತಲೂ ಈ ಅವಶೇಷಗಳಲ್ಲಿ ಇನ್ನೇನಿರುತ್ತೆ ಹೇಳ್ರಿ. ನೀವು ಅವರ ಧರ್ಮ ಕಾಯವನ್ನೇ ನೀವು ಪಡ್ಕೊಂಡಿದ್ದೀರಿ, ಅದನ್ನ ತಿಳ್ಕೊಂಡಿದ್ದೀರಿ. ಅದು ಸರಿ ಹೋಗ್ಲಿಲ್ಲ ನಿಮ್ಗೆ ಅಂತ ಅನ್ನೋದಾದ್ರೆ, ಇನ್ನೂ ನಿಮ್ಗೆ ಬೇಕು ಅಂತ ಅನ್ನೋದಾದ್ರೆ ನೀವು ಆ ಗುರುಗಳನ್ನೇ ಪ್ರಾರ್ಥನೆ ಮಾಡಿ ಅಂತ ಅಂದ್ಬಿಟ್ಟು ಹೇಳ್ತಾರೆ ಮಾಸ್ಟರ್ಸ್. ಅವ್ರ ಆ ರೀತಿಯಾಗಿ ಪ್ರಾರ್ಥನೆ ಮಾಡಿ ಅಂತ ಹೇಳಿದಾಗ ಮತ್ತೆ ಎಲ್ಲರೂ ಸೇರಿ ಮಿಲಾರೇಪರ್ ಅವರನ್ನ ತುಂಬಾ ದೀನವಾಗಿ ಪ್ರಾರ್ಥನೆ ಮಾಡ್ತಾರೆ ಮಾಸ್ಟರ್ಸ್. ಇಲ್ಲಿಗೆ ಈ ವಿಚಾರಗಳಿಗೆ ವಿರಾಮವನ್ನ ಕೊಡೋಣ. ಇನ್ನು ಉಳಿದಿರ್ತಕ್ಕಂಥ ವಿಚಾರಗಳನ್ನ ನಾವು ನಾಳೆ ದಿನ ಗಮನಿಸೋಣ ಮಾಸ್ಟರ್ಸ್. ನಾಳೆ ದಿನ ಇನ್ನೇನಾಗತ್ತೆ ಮುಂದಕ್ಕೆ ಅನ್ನುವಂತ ಒಂದು ವಿಚಾರಗಳನ್ನ ಗಮನಿಸ್ತಾ ನಾಳೆ 3ನೇ ದಿನ ಅಲ್ವಾಣ? 3ನೇ ದಿನ. ಎಸ್, ನಾಳೆ ಮತ್ತೆ ನಾಡಿದ್ದು 2 ದಿನದಲ್ಲಿ ಈ ಒಂದು ಪುಸ್ತಕದ ಸ್ವಾಧ್ಯಾಯವನ್ನ ಸಂಪೂರ್ಣ ಮಾಡ್ಕೊಳ್ಳೋಣ ಮಾಸ್ಟರ್ಸ್. ಸೊ ಇಷ್ಟೆಲ್ಲ ವಿಚಾರಗಳನ್ನ ನಿಮ್ ಜೊತೆ ಹಂಚ್ಕೊಳ್ಳೋದಿಕ್ಕೆ ಈ ವೇದಿಕೆ ನನಗೆ ಅವಕಾಶ ಮಾಡಿಕೊಟ್ಟಿದೆ. ಈ ಅವಕಾಶವನ್ನ ಮಾಡಿಕೊಟ್ಟಿರ್ತಕ್ಕಂಥ ಈ ವೇದಿಕೆಗೆ ನಾನು ಆತ್ಮಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನ ಮತ್ತೆ ಕೃತಜ್ಞತೆಗಳನ್ನ ಅರ್ಪಿಸ್ತಾ ಇದ್ದೀನಿ ಮಾಸ್ಟರ್ಸ್. ಸೊ ಥ್ಯಾಂಕ್ ಯು ವೆರಿ ಮಚ್.